ಡಿಯರ್ ಸ್ಟೂಡೆಂಟ್ಸ್, ಸೊ ಗೂಗಲ್ ಮೆಟ್ ಲೈವ್ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 5 ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ನ ಮಾಡಿದ್ವು. ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ ಸೊ ಕೆಲವೊಂದರಿಗೆ ರೀಚ್ ಆಗಿಲ್ಲ ಮತ್ತು ಸಮಸ್ಯೆ ಆಗಿದೆ. ಸೊ ಒನ್ಸ್ ಅಗೈನ್ ಐ ವಿಲ್ ಸ್ಟಾರ್ಟ್ ಚಾಪ್ಟರ್ ನಂಬರ್ 5 ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಇನ್ ಯೂಟ್ಯೂಬ್. ಓಕೆ, ಸೊ ದಿಸ್ ಚಾಪ್ಟರ್ 8-hour ಚಾಪ್ಟರ್. ದ ವೆಯ್ಟೇಜ್ ಈಸ್ 7 marks, ನಿಯರ್ಲಿ 7 marks ವೆಯ್ಟೇಜ್ ಇರುತ್ತೆ. ಫೈನ್. ಸೊ ಸ್ವಲ್ಪ ಫಾಸ್ಟಾಗಿ ಮಾಡ್ತೀನಿ, ಯಾಕೆ ಅಂದರೆ ಗೂಗಲ್ ಮೀಟಲ್ಲಿ ಲೈವ್ ಕ್ಲಾಸಲ್ಲಿ ಆಗಿದೆ. ಸ್ವಲ್ಪ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿರೋದು ಮತ್ತೆ ರಿಪೀಟ್ ಮಾಡ್ಕೋಬೋದು. ಓಕೆನಾ? ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಸೊ ಲಿಸನ್ ಹಿಯರ್. ಫಸ್ಟ್ ಟಾಪಿಕ್ಕು ಮ್ಯಾಗ್ನೆಟಿಸಮ್ ಮ್ಯಾಟರ್ ಚಾಪ್ಟರ್ನಲ್ಲಿ ಮೊದಲನೇ ಟಾಪಿಕ್ಕು ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. 2 marks or 3 marks ಕ್ವಶನ್. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಳಿದ್ದೀನಿ. ಮೊದಲನೇ ಪ್ರಾಪರ್ಟಿ, ದೇ ಆರ್ ಕಂಟಿನ್ಯೂಸ್ ಆ್ಯಂಡ್ ಕ್ಲೋಸ್ಡ್ ಲೂಪ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಕಂಟಿನ್ಯೂಸ್ ಅಂದರೆ ಬ್ರೇಕ್ ಇರಲ್ಲ, ಕಂಟಿನ್ಯೂಸ್ ಆಗಿರುತ್ತೆ. ಮತ್ತು ಕ್ಲೋಸ್ಡ್ ಲೂಪ್ ಅಂದರೆ ಕ್ಲೋಸ್ ಆಗಿರುತ್ತೆ ಪಾತ್. ಮೊದಲನೇ ಪ್ರಾಪರ್ಟಿ, ದೇ ಆರ್ ಕಂಟಿನ್ಯೂಸ್ ಆ್ಯಂಡ್ ಕ್ಲೋಸ್ಡ್ ಲೂಪ್. ಸೆಕೆಂಡ್ ಪ್ರಾಪರ್ಟಿ, 2 ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕೆನಾಟ್ ಇಂಟರ್ಸೆಪ್ಟ್ ಈಚ್ ಅದರ್. ಅಂದರೆ ಇದೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನು, ಇದೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನು, ಇವೆರಡು ಇಂಟರ್ಸೆಪ್ಟ್ ಆಗೋಕ್ಕೆ ಚಾನ್ಸೇ ಇಲ್ಲ. 2 ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕೆನಾಟ್ ಇಂಟರ್ಸೆಪ್ಟ್ ಈಚ್ ಅದರ್. ನೆಕ್ಸ್ಟ್ ಪಾಯಿಂಟ್, ಇಫ್ ಯು ಡ್ರಾ ಎ ಟ್ಯಾಂಜೆಂಟ್ ಫಾರ್ ಎನಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, if you draw a tangent for any magnetic field lines, at that point gives the direction of magnetic field. At that point gives the direction of magnetic field line. Second point. Third point, ನಾಲ್ಕನೇದು, if the magnetic field lines are more in the strong region of magnetic field, means ಮ್ಯಾಗ್ನೆಟಿಕ್ ಫೀಲ್ಡು ಸ್ಟ್ರಾಂಗ್ ಆಗಿದ್ದರೆ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸು ಜಾಸ್ತಿ ಇರ್ತವೆ. ಇಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಲೆಸ್ ಇನ್ ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್, ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡು ವೀಕ್ ಆಗಿದ್ದರೆ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಏನಾಗುತ್ತೆ, ಕಮ್ಮಿ ಇರುತ್ತೆ. ಫೈನಲಾಗಿ ಹೇಳ್ತೀನಿ, ಇಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಮೋರ್ ಇನ್ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಲೆಸ್ ಇನ್ ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್. ಫೈನ್. ಲಾಸ್ಟ್ ಪ್ರಾಪರ್ಟಿ, 5th one, ಇಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ಗೊತ್ತಲ್ವಾ ಪ್ಯಾರಲಲ್ ಅಂದರೆ? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಪ್ಯಾರಲಲ್ ಆಗಿದ್ದರೆ, ಇಫ್ ಪ್ಯಾರಲಲ್ ಟು ಈಚ್ ಅದರ್, ದೆನ್ ಆವಾಗ ಏನಾಗುತ್ತಪ್ಪ ಅಂದರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಪ್ಯಾರಲಲ್ ಆಗಿದ್ದರೆ ಆ ಅಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಕತ್ಕೊಂಡ್ರೆ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. 5th ಪ್ರಾಪರ್ಟಿ. What is the 5th property? Magnetic field lines are parallel to each other in uniform magnetic field. Okay, ಇಂಪಾರ್ಟೆಂಟ್ ಟಾಪಿಕ್ಕು. ಒಂದು ಟಾಪಿಕ್ ಮುಗಿಸಿದ್ದೀನಿ. ಸೊ ಬೇಜಾರು ಮಾಡ್ಕೋಬೇಡಿ, 1 second ರಿಪೀಟ್ ಮಾಡ್ತಾರಿಂದ ಸ್ವಲ್ಪ ಫಾಸ್ಟ್ ಮಾಡ್ತಾರೆ, ಯಾಕೆಂದರೆ ಗೂಗಲ್ ಮೀಟ್ ಆಗಿದೆ. ಆದ್ರೂ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಹಿಂದೆ ತಿರುಗಿಸಿ ನೋಡ್ಬೋದು. ಫೈನ್. ನೆಕ್ಸ್ಟು ಈ ಚಾಪ್ಟ್ರಲ್ಲಿ 5 marks ಕ್ವಶನ್ ಕೇಳಿದ್ರೆ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬಬಿಲಿಟಿ ಕ್ವಶನ್. ವಾಟ್ ಇಸ್ ದಟ್ ಒನ್ ಅಂದರೆ, ಶೋ ದಟ್ ಬಾರ್ ಮ್ಯಾಗ್ನೆಟ್ ಈಸ್ ಈಕ್ವಲೆಂಟ್ ಟು ಸೊಲನಾಯ್ಡ್. ಏನು ಕೇಳ್ತಾರೆ? ಶೋ ದಟ್ ಬಾರ್ ಮ್ಯಾಗ್ನೆಟ್ ಈಸ್ ಈಕ್ವಲೆಂಟ್ ಟು ಸೊಲನಾಯ್ಡ್. ಒಂದು ಕ್ವಶನ್. ಅದೇ ಥರ ಇನ್ನೊಂದು ಥರನೂ ಫ್ರೇಮ್ ಮಾಡ್ಬೋದು. ಏನಪ್ಪ ಅಂದರೆ, ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ ದಿ ಆಕ್ಸಿಸ್ ಆಫ್ ಬಾರ್ ಮ್ಯಾಗ್ನೆಟ್. ಅಂದರೆ ಒಂದು ಬಾರ್ ಮ್ಯಾಗ್ನೆಟ್ನ ತಗೊಂಡು ಬಾರ್ ಮ್ಯಾಗ್ನೆಟ್ನ ಆಕ್ಸಿಸ್ ಮೇಲೆ ಒಂದು ಪಾಯಿಂಟ್ನಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ. ಕ್ವಶನ್ನೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಡಿರೈವೇಷನ್ ಕಲಿಯೋದು ತಪ್ಪು. ಯಾವುದೋ ಕ್ವಶನಿಗೆ ಯಾವುದೋ ಉತ್ತರ ಬರೋದ್ರೆ ಇಟ್ ವಿಲ್ ಬಿ ರಾಂಗ್. ಏನು ಕೇಳ್ತಾನೆ? ಶೋ ದಟ್ ಬಾರ್ ಮ್ಯಾಗ್ನೆಟ್ ಈಸ್ ಈಕ್ವಲೆಂಟ್ ಟು ಸೊಲನಾಯ್ಡ್. ಮೊದಲನೇ ಕ್ವಶನ್. ಎರಡನೇದು ಅದೇ ಓವರ್ ಆರ್ ಅಥವಾ ಈಗೂ ಕೇಳ್ಬೋದು, ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ ದಿ ಆಕ್ಸಿಸ್ ಆಫ್ ಬಾರ್ ಮ್ಯಾಗ್ನೆಟ್. 5 marks ಇಂಪಾರ್ಟೆಂಟು. ಆಲ್ರೆಡಿ ಇದನ್ನು ಮಾಡಿದ್ದೀವಿ, ಬಟ್ 1 second ರಿಪೀಟ್. ಓಕೆನಾ? ಫೈನ್. ಸರ್, ಕನ್ಸಿಡರ್ ಎ ಬಾರ್ ಮ್ಯಾಗ್ನೆಟ್. ಸೊ ಆಫ್ ರೇಡಿಯಸ್ R, of length 2L,
ಅರ್ಧ ಲೆಂತು ಎಲ್ಲೋ, ಇನ್ನೊಂದು ಅರ್ಧ ಲೆಂತು ಎಲ್ಲೋ, ಇದು ಆ್ಯಕ್ಸಿಸು. ಸೊ ಲೆಂತ್ ಎಷ್ಟಿದೆ? 2L. ಓಕೆ. I is the current passing through the solenoid. I is the current passing through the solenoid. And PBA point at a distance D from center O. At a distance D from center O as shown in the figure. ನೋಡ್ಕೊಳ್ಳಿ, ಫಿಗರಲ್ಲಿ ಈ ನಿಮ್ಮ ಓನ್ ವರ್ಡ್ಸಲ್ಲಿ ಬರೀರಿ. ಕನ್ಸಿಡರ್ ಎ ಬಾರ್ ಮ್ಯಾಗ್ನೆಟ್ ಆಫ್ ರೇಡಿಯಸ್ ಆರ್, ಲೆಂತ್ 2L, PBA point at a distance D from center O. From center O is as shown in the figure. I is the current passing through the bar magnet. Fine. Next, consider a small element. ನೋಡಿ ಇದೊಂದು ಸಣ್ಣ ಎಲಿಮೆಂಟ್ ತೊಗೊಂಡಿದ್ದೀನಿ. ಕನ್ಸಿಡರ್ ಎ ಸ್ಮಾಲ್ ಎಲಿಮೆಂಟ್ ಆಫ್ ಥಿಕ್ನೆಸ್ dx and x is the distance between center of the bar magnet and small element. 2.2. ಸೊ ಸ್ಮಾಲ್ ಎಲಿಮೆಂಟ್ನ ಥಿಕ್ನೆಸ್ಸು dx, ಸೆಂಟರಿಂದ ಮತ್ತು ಸ್ಮಾಲ್ ಎಲಿಮೆಂಟ್ ಇರೋದ ಡಿಸ್ಟೆನ್ಸು x. ಲೆಟ್ dx is the thickness of the small element and x is the distance between center of the bar magnet and the small lying element. Fine. ಇದಾದಮೇಲೆ ನೆಕ್ಸ್ಟು ಲಿಸನ್ ಹಿಯರ್. ಈ ಪಾಯಿಂಟಲ್ಲಿ ಇಲ್ಲಿ n ಇಂಟು dx ಕೇಳಿಸ್ಕೊಳ್ಳಿ. n ಇಂಟು dx ಇಸ್ ದ ಟೋಟಲ್ ನಂಬರ್ ಆಫ್ ಟರ್ನ್ಸ್ ಅಂತ. n ಈಸ್ ದ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ಒಂದು ಯೂನಿಟ್ ಲೆಂತ್ನಲ್ಲಿ n ನಂಬರ್ ಆಫ್ ಟರ್ನ್ಸು ಇಂಟು dx ಮಾಡಿದ್ರೆ ಟೋಟಲ್ ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಓಕೆ. ಅಕಾರ್ಡಿಂಗ್ ಟು Biot-Savart's law, ಫಸ್ಟ್ ಪಿ ಸಿ ಪ್ರಿವಿಯಸ್ ಚಾಪ್ಟರ್ ಮಾಡಿ ಒಂದ್ಸರಿ ಓದಿ. ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್. Magnetic field is directly proportional to length of the line element. Magnetic field is directly sin theta. Magnetic field is inversely proportional to distance between the element and point. ಅದ್ರ ಪ್ರಕಾರ ಆ ಸ್ಮಾಲ್ ಲೈನ್ ಎಲಿಮೆಂಟ್ಗೆ ಈ ಎಕ್ಸ್ಪ್ರೆಷನ್ ಬರೀತೀವಿ. ಇದನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ಳಿ. dB is equal to μ0/4π ಕಾನ್ಸ್ಟೆಂಟ್ ಇಂಟು 2π. ನಂಬರ್ ಆಫ್ ಟರ್ನ್ಸ್ ಎಷ್ಟಿದೆ? n ಇಂಟು dx. ನಂಬರ್ ಆಫ್ ಟರ್ನ್ಸ್ ಎಷ್ಟಿದೆ? n ಇಂಟು dx. ವಾಟ್ ಈಸ್ ದ ಕರೆಂಟ್ ಪಾಸಿಂಗ್ ಥ್ರೂ? I ಇಂಟು r ಸ್ಕ್ವಯರ್, ರೇಡಿಯಸ್ ಸ್ಕ್ವಯರ್, ಡಿವೈಡ್ ಬೈ 4π. ಸೊ ಡಿಸ್ಟೆನ್ಸ್ ಸ್ಕ್ವಯರ್ ಬರುತ್ತೆ ನೋಡಿ. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಏನಾಗುತ್ತೆ ಅಂದರೆ, ಸೊ ನಿಮಗೆ r ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ರೇಡಿಯಸ್ ಸ್ಕ್ವಯರ್, r ಸ್ಕ್ವಯರ್ ರೇಡಿಯಸ್ ಸ್ಕ್ವಯರು ಪ್ಲಸ್ d ಮೈನಸ್ ಎಕ್ಸ್ ಹೋಲ್ ಸ್ಕ್ವಯರ್. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ತಗೋಬೇಕು. ಇಲ್ಲಿಂದ ಇಲ್ಲಿಗೆ d ಇದೆ, ಇಲ್ಲಿಂದ ಇಲ್ಲಿಗೆ ಎಕ್ಸ್ ಇದೆ. d ಮೈನಸ್ ಎಕ್ಸ್ ಅಂದರೆ ಇಲ್ಲಿಂದ ಇಲ್ಲಿ ಬರುತ್ತೆ. ನಿಜಾನ ಯಾರು? ಇಲ್ಲಿ ನಾನು ತೊಗೋಬೇಕಾಗಿರೋದು ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸು, ಇಲ್ಲಿಂದ ಇಲ್ಲಿಗೆ ಡಿ, ಇಲ್ಲಿಂದ ಇಲ್ಲಿಗೆ ಎಕ್ಸ್. ಡಿ ಮೈನಸ್ ಎಕ್ಸ್ ಮಾಡಿದ್ರೆ ಬರುತ್ತೆ d ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್, ಹೋಲ್ ಟು ದಿ ಪವರ್ ಆಫ್ 3/2. ಈ ಈಕ್ವೇಷನ್ ಬರೋದು ಅಕಾರ್ಡಿಂಗ್ ಟು Biot-Savart's law. ಅದ್ರ ಪ್ರಕಾರ ಬರೆದಿದ್ದೀನಿ. ಮುಂಚೆ ಹೇಳಿದ್ದೀನಿ ಗೂಗಲ್ ಮೀಟಲ್ಲಿ, ಆದರೂ ಇನ್ನೊಂದ್ಸರಿ ನೋಡಿ. ದೇರ್ ಫೋರ್ dB ಇಸ್ ಈಕ್ವಲ್ ಟು, ನಾನೇನು ಮಾಡಿದ್ದೀನಿ, ಇದೇ ಈಕ್ವೇಷನ್ನ dx ಆಚೆ ತಗೊಂಡಿದ್ದೀನಿ. ಸೊ ಐ ವಿಲ್ ಕೆಪ್ಟ್ ಔಟ್ಸೈಡ್ dx, ರಿಪೀಟ್ ಮಾಡಿದ್ದೀನಿ. ಒಂದು ಸ್ಮಾಲ್, if the point P at very large distance, point P ತುಂಬ ದೂರದಲ್ಲಿದ್ದರೆ, if D is greater than R and also D is greater than X. If the point P at very large distance, then D is greater than radius and D is greater than X. Then you can neglect X and D. ನೋಡಿ, ಇನ್ ಡಿನಾಮಿನೇಟರ್ ಈ ಈಕ್ವೇಷನ್ ತಗೊಳ್ಳಿ. r ಸ್ಕ್ವೇರ್ ಪ್ಲಸ್ d ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 3/2 ಇದೆ. ಓಕೆನಾ? ನೆಕ್ಸ್ಟು r ಸ್ಕ್ವೇರ್ ನೆಗ್ಲೆಕ್ಟ್ ಮಾಡ್ಕೊಂಡೆ, ಉಳ್ಕೊಂಡಿದ್ದೇನು d ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ 3/2. ಎಕ್ಸ್ ಸ್ಕ್ವೇರ್ನ ನೆಗ್ಲೆಕ್ಟ್ ಮಾಡಿದೆ, ಉಳ್ಕೊಂಡಿದ್ದೇನು d ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 3/2. 2 ಏನಾಯಿತು? ಕ್ಯಾನ್ಸಲ್. ಅಲ್ಲಿಗೆ d ಕ್ಯೂಬ್, ಇಟ್ ನಿಯರ್ಲಿ ಈಕ್ವಲ್ ಟು d ಕ್ಯೂಬ್. ಫೈನ್. ಅಲ್ಲಿಗೆ dB ಇಸ್ ಈಕ್ವಲ್ ಟು μ0/4π 2π n i r ಸ್ಕ್ವಯರ್ dx. ಸೊ ಈ ಏನಿದೆ ಈ ಟರ್ಮ್ ಬದಲಿಗೆ ಏನು ಬರುತ್ತೆ? ಡಿ ಕ್ಯೂಬ್ ಬಂತು. ಏಮಂತು? ಡಿ ಕ್ಯೂಬ್. ಇನ್ ಒನ್ ಕಂಪ್ಲೀಟ್ ಸೈಕಲ್ ದ ವ್ಯಾಲ್ಯೂ ಆಫ್ ಎಕ್ಸ್ ವೇರೀಸ್ ಫ್ರಮ್, ಸೊ ಮೈನಸ್ ಎಲ್ ಆ್ಯಂಡ್ ಪ್ಲಸ್ ಎಲ್. ದ ವ್ಯಾಲ್ಯೂ ಆಫ್ ಎಕ್ಸ್ ವೇರೀಸ್ ಫ್ರಮ್ -L to x is equal to +L.
Therefore, B is equal to minus L to plus L. The total ನೋಡಿ ಇದು ಎಕ್ಸ್ಪ್ರೆಷನ್ ಬರೆದಿರೋದು ಜಸ್ಟ್ ಫಾರ್ ಒಂದು ಸ್ಮಾಲ್ ಲೈನ್ ಎಲಿಮೆಂಟ್. I will consider for whole bar magnet, complete bar magnet. So then total magnetic field is B is equal to minus L to plus L. dB is equal to minus L to plus L. What is dB? Mu naught 4 pi 2 pi n I r square d by d cube into dx. So ಇಲ್ಲಿ ಇಂಟಿಗ್ರೇಷನ್ is only for dx with respect to dx. ಫಸ್ಟ್ ಪಿಸಿ ಹೇಳ್ಕೊಟ್ಟಿದ್ದೀನಿ. ಸೊ ಟರ್ಮ್ ಕಾನ್ಸ್ಟೆಂಟ್ಸ್ ಎಲ್ಲ ಆಚಾರ ಹೇಳ್ಕೊಟ್ಟಿದ್ದೀನಿ. ಇಂಟಿಗ್ರೇಷನ್ ಆಫ್ ಮೈನಸ್ ಎಲ್ ಟು ಪ್ಲಸ್ ಎಲ್ ಡಿ ಎಕ್ಸ್ ಬೇಕಾದ್ರೆ ತೋರಿಸ್ತೀನಿ ನೋಡಿ. ಮೈನಸ್ ಎಲ್ ಪ್ಲಸ್ ಎಲ್ ಡಿ ಎಕ್ಸ್ ಇದೆ. ಓಕೆನಾ? ಇಂಟಿಗ್ರೇಷನ್, ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್? ಎಕ್ಸ್. ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಈಸ್ ಎಕ್ಸ್. ಹೌ ಟು ಅಪ್ಲೈ ದ ಲಿಮಿಟ್? ಇದು ಲೋಯರ್ ಲಿಮಿಟ್, ಅಪ್ಪರ್ ಲಿಮಿಟ್. ವಾಟ್ ಇಸ್ ದ ಫಾರ್ಮುಲಾ? ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. ಅಪ್ಪರ್ ಲಿಮಿಟ್ ಏನಿದೆ? ಎಲ್ ಮೈನಸ್ ಲೋಯರ್ ಲಿಮಿಟ್ ಏನಿದೆ? ಮೈನಸ್ ಎಲ್. ಮೈನಸ್ ಇಂಟು ಮೈನಸ್ ಎಲ್ ಪ್ಲಸ್ ಎಲ್, ಮೈನಸ್ ಇಂಟು ಮೈನಸ್ ಪ್ಲಸ್ ಎಲ್. ಅಲ್ಲಿಗೆ ಎಲ್ ಪ್ಲಸ್ ಎಲ್ 2L. ದಿಸ್ ಈಸ್ ದ ಇಂಟಿಗ್ರೇಷನ್ 2L. ಫೈನ್. ಸೊ ಇಷ್ಟು ಜಾಗದಲ್ಲಿ 2L ಬರ್ಕೊಂಡೆ. ಸೊ ಆಲ್ರೆಡಿ ವಿ ನೋ ದಟ್ ಬೈ ಡೆಫಿನೇಷನ್ ಆಫ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್, magnetic dipole moment of a current loop is defined as the product of current and area vector. Current and area vector. ಅದೇ ಥರ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ವೆಕ್ಟಾರ್ ಎಮ್. ಇಲ್ಲಿ ನಂಬರ್ ಆಫ್ ಟರ್ನ್ಸ್ ತೊಗೊತೀವಿ, ಒಟ್ಟು ಟರ್ನ್ಸ್ ತೊಗೋಬೇಕು. ನಂಬರ್ ಆಫ್ ಟರ್ನ್ಸ್ ಇಂಟು ಪ್ರಾಡಕ್ಟ್ ಆಫ್ ಕರೆಂಟ್ ಇಂಟು ಏರಿಯಾ ವೆಕ್ಟಾರ್. ಓಕೆ, ವಾಟ್ ಇಸ್ ದ ನಂಬರ್ ಆಫ್ ಟರ್ನ್ಸ್? ದ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಈಸ್ n. ವಾಟ್ ಇಸ್ ದ ಟೋಟಲ್ ಲೆಂತ್? 2L. n into 2L number of turns into what is I? Electric current passing through the bar magnet. What is area of the vector? Pi r square. Area of the vector is pi r square. Area pi r square radius square. Substitution ಮಾಡಿ ನೋಡಿ. n ಬದಲಿಗೆ n, 2L ಬದಲಿಗೆ 2L, I ಬದಲಿಗೆ I, pi r square. ಇದಿಷ್ಟು ಬದಲಿಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ವಾಟ್ ವಿ ವಿಲ್ ಬಿ ಗೆಟ್? ಬಿ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಬೈ 4 pi ಕಾನ್ಸ್ಟೆಂಟ್. ಸೊ ಇಲ್ಲಿ ಉಳ್ಕೊಂಡಿದ್ದು ಎಷ್ಟು? 2 ಇವಿಷ್ಟು ಬದಲಿಗೆ ಅಂದರೆ ವೆಕ್ಟಾರ್ ಎಮ್ ಡಿ ಕ್ಯೂಬ್, ವೇರ್ ವೆಕ್ಟಾರ್ ಎಮ್ ಇಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ ಇಟ್ಸ್ ಆಕ್ಸಿಸ್ ಡ್ಯೂ ಟು ಎ ಬಾರ್ ಮ್ಯಾಗ್ನೆಟ್. ಅಥವಾ ಹಿಂಗೂ ಕೇಳ್ಬೋದು, ಶೋ ದಟ್ ಬಾರ್ ಮ್ಯಾಗ್ನೆಟ್ ಈಸ್ ಅನ್ ಈಕ್ವಲೆಂಟ್ ಟು ಸೊಲನಾಯ್ಡ್. ಓಕೆ ಸ್ಟೂಡೆಂಟ್ಸ್, ಇದರಲ್ಲಿ ಯಾರೋ ಒಂದಷ್ಟು ಜನ ನೋಟ್ಸ್ನ ನೋಡಿದೆ, ಅದರಲ್ಲಿ ಸಮ್ ಮಿಸ್ಟೇಕ್ಸ್ ಇತ್ತು. ಸೊ ಏನು ಮಿಸ್ಟೇಕ್ಸ್ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ ಒಂದು ಡಯಾಗ್ರಾಮ್ ಬರೆದಿದ್ದೆ, ಅದ್ರ ಬಗ್ಗೆ ಒಂದು 2 ಸೆಕೆಂಡ್ ಹೇಳ್ಬಿಡ್ತೀನಿ, ಅಲ್ಲಿಗೆ ಇದು ಕಂಪ್ಲೀಟ್ ಆಗುತ್ತೆ. ಏನಪ್ಪ ಅಂದರೆ ಡಯಾಗ್ರಾಮು, ಸೊ ಇಷ್ಟೇ ಡಯಾಗ್ರಾಮು. ಸ್ಕೆಚ್ ದ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಫ್ ಬಾರ್ ಮ್ಯಾಗ್ನೆಟ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಫ್ ಬಾರ್ ಮ್ಯಾಗ್ನೆಟನ್ನ ಲೇಬಲ್ ಡಯಾಗ್ರಾಮ್ ಮಾಡಿ ಕೇಳ್ಬೋದು, 2 ಮಾರ್ಕ್ಸಿಗೆ ಕೇಳಿದ್ದಾನೆ. ವೆರಿ ಸಿಂಪಲ್. ಇದು ಬಾರ್ ಮ್ಯಾಗ್ನೆಟ್, ಏನೋ ಒಂದು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಒಂದು ಬರೀತೀರಾ, ಫೈನ್. ಆಕ್ಸಿಸ್ ಬರೀತೀರಾ, ಆಕ್ಸಿಸ್. ಲೇಬಲ್ ಸರ್ ಏನು ಲೇಬಲ್ ಮಾಡಬೇಕು? ದಿಸ್ ಈಸ್ ಕಾಲ್ಡ್ ಆಕ್ಸಿಸ್. ಸರ್ ದಿಸ್ ಈಸ್ ಕಾಲ್ಡ್ ಬಾರ್ ಮ್ಯಾಗ್ನೆಟ್. ಓಕೆ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೋಡಿ, ಕಂಟಿನ್ಯೂಸ್ ಆ್ಯಂಡ್ ಕ್ಲೋಸ್ಡ್ ಲೂಪ್. ಕಂಟಿನ್ಯೂಸ್ ಆ್ಯಂಡ್ ಕ್ಲೋಸ್ಡ್ ಲೂಪ್ ಅಂದರೆ ಮುಂದಕ್ಕೆ ಲೂಪ್ ಕ್ಲೋಸ್ ಆಗುತ್ತೆ. ಒಂದು 2 ಬರೀರಿ ಸಾಕು. ಜಸ್ಟ್ ಯು ಹ್ಯಾವ್ ಟು ಮೈಂಡ್ ರೈಟ್ 1 2. ಡೈರೆಕ್ಷನ್ ಅಪ್ವರ್ಡ್ಸ್, ಡೈರೆಕ್ಷನ್ ಅಪ್ವರ್ಡ್ಸ್, ಮೇಲುಗಡೆನೂ ಡೈರೆಕ್ಷನ್. ಸರ್ ವಾಟ್ ಇಸ್ ದಿಸ್ ಸರ್? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಸಾಕು. ಫೈನ್. ಇಲ್ಲಿ 2 ಲೂಪು, ಡೈರೆಕ್ಷನ್ನು. ಸಿಮಿಲರ್ಲಿ ಡೈರೆಕ್ಷನ್ನು. ಆಯಿತು. ಇದಾದ ಮೇಲೆ ಇದು ಡೈರೆಕ್ಷನ್ ಆಫ್ ದಿ ಏನಪ್ಪ ಅಂದರೆ ಬಾರ್ ಮ್ಯಾಗ್ನೆಟ್ ಆ್ಯಸ್ ಅನ್ ರೈಟ್ ದ ಲೇಬಲ್ ಡಯಾಗ್ರಾಮ್ ಆಫ್ ಬಾರ್ ಮ್ಯಾಗ್ನೆಟ್. ಆಯಿತು. ಅದೇ ಥರ write the magnetic field lines of bar magnet. Write the magnetic field lines for solenoid ಕೇಳಿದ್ರೆ ಸೇಮ್ ಡಯಾಗ್ರಾಮ್ ನೋಡಿ.
ಆಕ್ಸಿಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಡೈರೆಕ್ಷನ್ ಇಲ್ಲಿ ಇಷ್ಟು ಬರೀತಿರಲ್ಲ, ಇದು ಬರೆದಾದ್ಮೇಲೆ ಇಲ್ಲಿ ಮಣಿ ಥರ ಸರ್ಕಲ್ಸ್ ಮಾಡಿ. ಈ ಥರ ಸರ್ಕಲ್ ಮಾಡಿದ್ರೆ ಇದರ ಅರ್ಥ ಏನಪ್ಪ ಅಂದರೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ಸೊಲೆನಾಯ್ಡ್. ಇಲ್ಲಿ ಸರ್ಕಲ್ ಮಾಡಲಿಲ್ಲ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ಬಾರ್ ಮ್ಯಾಗ್ನೆಟ್. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಯೂಟ್ಯೂಬಲ್ಲಿ ನಾನು ಮತ್ತೆ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಹೇಳ್ತೀನಿ ಕೇಳಿ, ಎಷ್ಟಾಗುತ್ತೋ ಅಷ್ಟನ್ನು ಲರ್ನ್ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ. ಕೆಲವು ಜನ ಟೆಸ್ಟನ್ನು ಕೊಟ್ಟಾಗ ಎಲ್ಲರೂ ನೋಡ್ಕೊಂಡು ಬರೀತಿದ್ದೀರಾ. ಒನ್ಸ್ ಕಾಲೇಜ್ ಸ್ಟಾರ್ಟ್ ಯು ವಿಲ್ ಬಿ ಡಿಫಿಕಲ್ಟ್. ಮನೇಲಿ ಕೂತ್ಕೊಂಡು ಸಾಕಷ್ಟು ಟೈಮ್ ಸಿಗುತ್ತೆ, ಎಲ್ಲ 4 ಸಬ್ಜೆಕ್ಟನ್ನು ಕೂತ್ಕೊಂಡು ವರ್ಕ್ ಮಾಡಿ ಎಲ್ಲ ಡಿರೈವೇಷನು ಕಲೀರಿ. ಯಾಕೆಂದರೆ ಯಾವ ಕಾಲೇಜ್ ಸ್ಟಾರ್ಟ್ ಆದರೂ ಸ್ಟಾರ್ಟಿಂಗ್ ಓಪನಿಂಗು 1-2 ದಿವಸ ಆದಮೇಲೆ ಪ್ರಿಪ್ರೇಟ್ರಿ ಎಕ್ಸಾಮ್ ಇರುತ್ತೆ. ಎಷ್ಟು ಸಿಲೆಬಸ್ ಇರುತ್ತೋ ಅಷ್ಟು ಸಿಲೆಬಸ್ಗೆ 70 ಮಾರ್ಕ್ಸ್ಗೆ ಒಂದು ಪ್ರಿಪ್ರೇಟ್ರಿ ಎಕ್ಸಾಮ್ ಇರುತ್ತೆ. ಅದಕ್ಕೋಸ್ಕರ ಈಗ ಕಲ್ತಿದ್ರೆ ಅವಾಗ ಈಸಿ, ಇಲ್ಲ ಅಂದರೆ ಪನಿಷ್ಮೆಂಟ್ ಇರುತ್ತೆ. ಡೈಲಿ 8 o'clock ತನಕ ಇರಬೇಕಾಗತ್ತೆ, ಕಲಿಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು. ಕರೆಕ್ಟಾಗಿ ನೋಟ್ಸ್ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ. ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್.